ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ರಾಜ್ಯದಲ್ಲಿ ಸಂಘರ್ಷಕ್ಕೆ ಎಡೆಮಾಡಿ ಕೊಡ್ತಾ ಇದೆ ಅಂತ ನನ್ನ ಭಾವನೆ. ಶಾಲಾ ಕಾಲೇಜುಗಳಲ್ಲಿ ನಾವು ಮೊದಲಿಂದಲೂ ಮಾತಾಡ್ತೇವೆ, ಬ್ರದರ್ ಸಿಸ್ಟರ್ ವುಡ್ ಇರಬೇಕು ಅಂತ. ಸಹೋದರತ್ವ ಇಲ್ಲದೆ ಇದ್ರೆ ಸಮಾಜ ಉತ್ತಮವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣಗಳನ್ನು ಇಟ್ಕೊಂಡು 4 ವರ್ಷಗಳ ಹಿಂದೆ ತಲೆದೋರಿದ್ದ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಭಾವನೆಗಳನ್ನ ಕೆರಳಿಸ್ತಕ್ಕಂತ ಕೆಲಸ ಆಗಬಾರದು ಅನ್ನೋ ಕಾರಣಕ್ಕೆ ಹಿಜಾಬ್ ಬ್ಯಾನ್ ಮಾಡಲಾಗಿತ್ತು. ಅಥವಾ ಯಾವುದೇ ಯೂನಿಫಾರ್ಮ್ ನ ಬಿಟ್ಟು ಹೊರಗಡೆ, ಈಗ ಕೆಲವು ಯೂನಿಫಾರ್ಮ್ ನ ಒಳಗಡೆ ಇರ್ತವೆ, ಅಂತವುಗಳನ್ನ ನಾವು ಯಾವುದು ಕೇಳಕ್ ಆಗೋದಿಲ್ಲ. ಅದು ಆಂತರಿಕವಾದದ್ದು. ಬಹಿರಂಗವಾದದ್ದು ಯಾವುದು ಅಂತಂದ್ರೆ ಯೂನಿಫಾರ್ಮ್ ನ ಹೊರತುಪಡಿಸಿ ಮೇಲೆ ಕಾಣ್ತಕ್ಕಂಥದ್ದು. ಅದು ಬೇರೆ ಆದಾಗ ಭೇದ ಭಾವಗಳು ಪ್ರಾರಂಭ ಆಗತ್ತೆ. ಆ ಕಾರಣದಿಂದ ಹಿಜಾಬ್ ಅನ್ನ ಬ್ಯಾನ್ ಮಾಡಿತ್ತು. ಇದನ್ನ ಪ್ರಶ್ನಿಸಿ ಇವತ್ತು ಕೇಸ್ ಹಾಕಲಾಗಿದೆ. ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇರುವಾಗಲೇ ಇವರು ತಕ್ಷಣಕ್ಕೆ ಒಂದು ಸಮುದಾಯವನ್ನ ಓಲೈಸಲಿಕ್ಕಾಗಿ ಹಿಜಾಬ್ ಅನ್ನ ಮತ್ತೆ ಹಾಕಬಹುದು ಅಂತ ಹೇಳಿ ಆದೇಶ ಮಾಡಿರ್ತಕ್ಕಂಥದ್ದು. ಇದು ಒಂದು ದೊಡ್ಡ ತಪ್ಪು ಸಂದೇಶ. ಮತ್ತು ಕೋರ್ಟ್ ನಲ್ಲಿ ಕೇಸ್ ಇರುವಾಗಲೇ ಮಾಡಿದ್ರೆ ಇವರು ಕೋರ್ಟ್ ನ ಇದಕ್ಕೂ ಕೂಡ ಇವತ್ತು ಅಪಚಾರ ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತಕ್ಕಂಥದ್ದು ನನ್ನ ಭಾವನೆ.